ಸಕಲ ಭಾರತೀಯರ ಪರವಾಗಿ ನಾನು ತಮ್ಮ ಪಕ್ಷಕ್ಕೊಂದು ಮನವಿ ಮಾಡಿಕೊಳ್ಳೋದು, ಕೊರೋನಾ ಮನುಷ್ಯ ನಿರ್ಮಿತವಾಗಿರಲಿಲ್ಲ ಅಂತ ಅನ್ಕೊಳ್ಳೋಣ. ಅದು 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 ಒಂದು ಆಪತ್ತು ಜಗತ್ತಿನ ಮೇಲೆ ಬಂದು ಬಿತ್ತು. ಇದು ಮಾನವ ನಿರ್ಮಿತ ಆಪತ್ತೊಂದು ಬಂದು ಬಿದ್ದಿದೆ. ಪ್ರಪಂಚದಲ್ಲಿ ಇದರ ಪ್ರಭಾವ ಆಗೇ ಇಲ್ಲ ಅಂತ ಹೇಳಬಹುದಾದ ದೇಶಗಳು ತುಂಬ ಕಡಿಮೆ ಇದ್ದಾವೆ. ಬಹುತೇಕ ದೇಶಗಳ ಮೇಲೆ ಒಂದಲ್ಲ ಒಂದು ರೀತಿಯ ಪ್ರಭಾವವನ್ನು ಇದು ಬೀರಿದೆ. 30%ನಿಂದ 70% ತನಕ ಫ್ಯೂಯಲ್ ಪ್ರೈಸ್ಗಳು ಬೇರೆ ಬೇರೆ ದೇಶಗಳಲ್ಲಿ ಜಾಸ್ತಿ ಆಗಿದ್ದಾವೆ. ಈ ರೀತಿಯಾದಂಥ ಮಿತವ್ಯಯದ ಮೇಜರ್ಗಳನ್ನು ಬಹುತೇಕ ಎಲ್ಲ ದೇಶಗಳು ಘೋಷಣೆ ಮಾಡಿದ್ದಾವೆ. ಈಗ ನಮ್ಮ ದೇಶ ಘೋಷಣೆ ಮಾಡಿದೆ. ಭಾರತೀಯರೆಲ್ಲ ಒಗ್ಗಟ್ಟಾಗಿ ಈ ದುರಿತ ಕಾಲವನ್ನು ಪಾರು ಮಾಡುವುದಕ್ಕಾಗಿ ಮಿತವ್ಯಯದ ಮಾರ್ಗವನ್ನು ಬಳಸೋಣ ಅಂತ ಜವಾಬ್ದಾರಿಯುತ ವಿಪಕ್ಷವಾಗಿ ಹೇಳಬಹುದಾ? ಕೋವಿಡ್ ಸಂದರ್ಭದಲ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ಬೀರಿದಂಥ ಪ್ರಭಾವ 1 ರಿಂದ 2 ವರ್ಷ ಅಷ್ಟೇ. ಭಾಳ ಬೇಗ ಭಾರತ ದೇಶ ಆರ್ಥಿಕದ ಸಂದಿಗ್ಧತೆ ಏನಿತ್ತು ಕೋವಿಡ್ ಸಂದರ್ಭದಲ್ಲಿ ಅದರಿಂದ ಆಚೆ ಬಂದು ಭಾಳಷ್ಟು ಚೆನ್ನಾಗಿ ರಿಕವರಿ ಆಯಿತು. ನೀವು GST ಕಲೆಕ್ಷನ್ ಇರ್ಬೋದು, ಡೈರೆಕ್ಟ್ ಟ್ಯಾಕ್ಸಸ್ ಇರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸಸ್ ಇರ್ಬೋದು, ಸರ್ಕಾರಕ್ಕೆ ಬರೋಂಥ ಕೇಂದ್ರ ಸರ್ಕಾರಕ್ಕೆ ಬರೋಂಥ ರೆವಿನ್ಯೂ ಇರ್ಬೋದು, ಇವೆಲ್ಲದರ ಗಾತ್ರ ನೀವು ಕಂಪೇರ್ ಮಾಡಿ ಯಾವತ್ತೂ ಸಹ ಇಲ್ಲದಲ್ಲೇ ಇರೋಷ್ಟು ದೊಡ್ಡ ಗಾತ್ರದಲ್ಲಿ ಬೆಳೆದಿದೆ. ಇವತ್ತು GST ಕಲೆಕ್ಷನ್ ಎಷ್ಟಿದೆ? ಪ್ರತಿ ತಿಂಗಳು ನಿಮಗೆ ಏರಿಕೆ ರೂಪದಲ್ಲಿದೆ. ಬಿಟ್ಟರೆ ಕೋವಿಡ್ ಕಾರಣಕ್ಕೆ ಒಂದು ನಿಮಿಷ, ಕೋವಿಡ್ ಸಂದರ್ಭದಲ್ಲಿ ಕೆಲವು ತಿಂಗಳು ಮಾತ್ರ ನಿಮ್ಗೆ GST ಕಲೆಕ್ಷನ್ ಕಡಿಮೆ ಆಗೋದು. ಅದಾದ್ಮೇಲೆ ಯಾವತ್ತೂ ಕಡಿಮೆ ಆಗಿದೆ. ಆರ್ಥಿಕತೆ ಮತ್ತೆ ಚೇತರಿಕೆ ಬಂತು 3 ವರ್ಷ ಆಯಿತು. ಇನ್ನು ನೀವು ಕೋವಿಡ್ ಗಂಟೆ ಹೊಡೀರಿ ಜಾಗಟೆ ಹೊಡೀರಿ ಹೇಳ್ತಾ ಇರಿ, ಯಾರು ಕೇಳ್ತಾರೆ? ನಾನು ಕಂಪೇರ್ ಮಾಡಿದ್ದು ಕೋವಿಡ್ ರೀತಿಯಾದಂಥ ಒಂದು ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಅದು ವೈರಸ್ ನಿರ್ಮಿತ, ಇದು ಮಾನವ ನಿರ್ಮಿತ. ಈ ಪರಿಸ್ಥಿತಿಯಲ್ಲಿ ನಾವು ರಾಜಕೀಯಗಳನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು ದೇಶವಾಗಿ ನಿಂತ್ಕೊಳ್ಳೋಣ, ಮಿತವ್ಯಯವನ್ನು ಸಾಧಿಸೋಣ, ಈ ಕಷ್ಟದ ಪರಿಸ್ಥಿತಿಯಿಂದ ಪಾರು ಮಾಡೋಣ ಅಂತ ಒಂದು ಜವಾಬ್ದಾರಿಯುತ ವಿಪಕ್ಷವಾಗಿ ಒಂದು ಕರೆ ಕೊಡಬಹುದು. ನನ್ನ ಪ್ರಶ್ನೆ ನೇರವಾಗಿದೆ ರಮೇಶ್ ಬಾಬು, ನನ್ನ ಪ್ರಶ್ನೆ ನೇರವಾಗಿದೆ. ಬ್ರಿಟಿಷ್ ಜೊತೆ ಶಾಮೀಲಾದಂತವ್ರಿಗೆ ಪಾಪ ಇದೇ ಮಾತು ಹೇಳ್ಬೇಕು. ನನ್ನ ಪ್ರಶ್ನೆ ನೇರವಾಗಿದೆ. ನಿಮ್ಮ ಪ್ರಶ್ನೆಗೆ ನೇರವಾಗಿ ಹೇಳ್ತಾ ಇದ್ದೀನಿ. ಈ ದೇಶದ ಹಲವಾರು ಸಂದಿಗ್ಧತೆಯಲ್ಲಿ ದೇಶಕ್ಕೆ ಇಂತಹ ಪರಿಸ್ಥಿತಿ ಬಂದಾಗ ದೇಶದ ಆರ್ಥಿಕ ಸ್ಥಿತಿಗೋಸ್ಕರ ಕೈ ಜೋಡಿಸಿ ಅಂತ ಕರೆ ಕೊಟ್ಟಂಥದ್ದು ಕಾಂಗ್ರೆಸ್ ಪಕ್ಷನೇ ಮೊದಲು. ಅದ್ರ ಬಗ್ಗೆ ನಾನು ನಿರಾಕರಣೆ ಮಾಡಲ್ಲ. ಈಗ ಮಾಡಬಹುದಾ? ಯಾವುದು ನೀವು ಪರಿಸ್ಥಿತಿ, ನೀವು ನಿಮ್ಮ ಮೋದಿರವರ ವೈಫಲ್ಯದಿಂದ ಆಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ 11 ವರ್ಷದಲ್ಲಿ ಆಗಿರ್ತಕ್ಕಂಥ ನೀತಿ, ತಪ್ಪು ನೀತಿಯಿಂದ ಕಾರ್ಪೊರೇಟ್ ವಲಯದಲ್ಲಿದ್ದೀರಾ. ಕಾರ್ಪೊರೇಟ್ ವಲಯಕ್ಕೆ ನೀವು ಎಕ್ಸೆಂಪ್ಷನ್ ಕೊಡ್ತೀರಾ, NPA ಸಾಲ ಅವ್ರನ್ನ ಮನ್ನಾ ಮಾಡ್ತೀರಾ, ಅದನ್ನು ರಿಕವರಿ ಮಾಡಲ್ಲ. ಇವತ್ತು ಬರೀ ನೀವು ಜಾಗತಿಕ ಯುದ್ಧ ಅಂತ ತೋರಿಸ್ಕೊಂಡು ಟ್ರಂಪ್ ಜೊತೆ ವ್ಯವಹಾರ ಮಾಡ್ಕೊಂಡು ನೀವು ಇವತ್ತು ಬೆಲೆ ಏರಿಕೆ ಮಾಡೋಕೆ ಕೊಟ್ಟರೆ ನೋಡಿ, ಅವಶ್ಯಕತೆ ಇದ್ದರೆ ಖಂಡಿತ ಕಾಂಗ್ರೆಸ್ ಪಕ್ಷ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಡುತ್ತೆ. ಅಂತಹ ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿ ಬಂದರೆ ಕೇಂದ್ರ ಸರ್ಕಾರ ಒಂದೇ ಅಲ್ಲ, ಇನ್ ದ ಇಂಟ್ರೆಸ್ಟ್ ಆಫ್ ನೇಷನ್ ಇಟ್ ಈಸ್ ಅವರ್ ಡ್ಯೂಟಿ ಬೀಯಿಂಗ್ ಎ ಪೊಲಿಟಿಕಲ್ ಪಾರ್ಟಿ. ನಮ್ಮದು ಜವಾಬ್ದಾರಿ ಇದೆ. ಆದರೆ ಅದನ್ನು ತೋರಿಸೋಂಥದ್ದು ಪಾರದರ್ಶಕವಾಗಿ ತೋರಿಸೋಂಥ ಜವಾಬ್ದಾರಿ ಆದಮೇಲಿದೆ. ಏನು ಮಾಡಬೇಕು ಅವರು ಪಾರದರ್ಶಕ? ಅದನ್ನೇ ಹೇಳೋದು. ನೀವು ಮೊದಲು ಪ್ರಾರಂಭ ಮಾಡಿ. ನಿಮ್ಗೆ ಅದನ್ನೇ ಹೇಳಿದ್ದು, ಮೋದಿರವರಿಗೆ ಭಾರತ ರತ್ನ ಕೊಡಬೇಕು, ಇದೇನೋ ಮಾಡಿಬಿಟ್ರೆ ಮೊದಲು ನಿಮ್ಮಿಂದ ಪ್ರಾರಂಭ ಆಗಲಿ. ಬಿಜೆಪಿ ನಾಯಕರು ಅಲ್ಲ, ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳ ಮೊದಲು ಅವ್ರಿಗೆ ಹೇಳಿ ನಾನು ಮಾತಾಡ್ಬೇಕು. ನಾನು ಕೇಳ್ತಾ ಇದ್ದೀನಿ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಏನಾದ್ರು ಬದಲಾವಣೆಗಳು ಆಗೋದಾದ್ರೆ ಈ ದೇಶದಲ್ಲಿ ಮೊದಲು ಪ್ರಧಾನಮಂತ್ರಿಗಳಿಂದ ಬದಲಾವಣೆ ಆಗಬೇಕು. ನಿಮ್ಮನ್ನ ನೀವು ಅಳವಡಿಸ್ಕೊಳ್ಳಿ, ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ, ನಿಮ್ಮಿಂದ ಪ್ರಾರಂಭ ಆಗಲಿ. ನೀವು ಸ್ಟಾರ್ಟ್ ಮಾಡಿ, ನೀವು ಬಿಡಿ, ನೀವು ಸರಳತೆ ಬದುಕೋಕೆ ಬನ್ನಿ. ನೀವು ಫಾರಿನ್ ಟ್ರಿಪ್ ಅನಾವಶ್ಯಕವಾಗಿ ನೀವು ಮಾಡಬೇಡಿ. ನೀವು ಮೊದಲು ನೀವು ಸ್ಟಾರ್ಟ್ ಮಾಡಿ. ನೀವು ಬದನೆಕಾಯಿ ತಿನ್ನೋಕ್ಕೆ ಉಪದೇಶ ಹೇಳೋದಕ್ಕೆ ಮಾತ್ರ ರೀತಿ ನೀವು ನಡ್ಕೊಂಡ್ರೆ ಅದು ಒಳ್ಳೇದಲ್ಲ. ಇವತ್ತು ಹೌದು, ನೇರವಾಗಿ ಬಿಚ್ಚಿಡಿ. ನಿಮ್ಗೆ ಎಷ್ಟು ಆದಾಯ ಇದೆ, GST ಎಷ್ಟಿದೆ, ಡೈರೆಕ್ಟ್ ಟ್ಯಾಕ್ಸ್ ಇಂದ ಎಷ್ಟು ಬರ್ತಾ ಇದೆ, ಟೋಟಲ್ ರೆವಿನ್ಯೂ ಕಲೆಕ್ಷನ್ ಎಷ್ಟಿದೆ, ಎಲ್ಲಿದೆ ಸರ್ ಇವತ್ತಿನವರೆಗೂ ಎಷ್ಟು? ನೀವು ಹೇಳಿ. ಅಪ್ಡೇಟ್ ಬರುತ್ತಪ್ಪ GST ಕಲೆಕ್ಷನ್. ನಿಮ್ಮ ಆರ್ಥಿಕ ನೀತಿಯ ವೈಫಲ್ಯಗಳಿಂದ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಏನಿವತ್ತು ಯುದ್ಧ ನಡೀತಾ ಇದೆ ಕೆಲವು ದೇಶಗಳಲ್ಲಿ, ಇರಾನು, ನಮ್ಮ ಅಮೆರಿಕ ಅಥವಾ ರಷ್ಯಾ ಅಥವಾ ಉಕ್ರೇನ್ ಆಗ್ತಾ ಇದೆ, ಇದರಲ್ಲಿ ನಿಮ್ಗೆ ಆಗಿರ್ತಕ್ಕಂಥ ಲೋಪಗಳನ್ನ ಚರ್ಚೆ ಮಾಡಿ ಪಾರ್ಲಿಮೆಂಟಲ್ಲಿ ಚರ್ಚೆ ಕರೆದ್ರೆ ಓಡೋಗ್ತೀರಾ, ಉತ್ತರ ಕೊಡಲ್ಲ. ಇವತ್ತಿನವರೆಗೂ ಬೀಂಗೆ ಪ್ರೈಮ್ ಮಿನಿಸ್ಟರ್ ಒಂದು ಪ್ರೆಸ್ ಮೀಟ್ ಮಾಡಿ ನೀವು ಮಾಹಿತಿ ಕೊಡಲ್ಲ, ಜನಗಳು ಇವತ್ತು ಹಂಚಿಕೆ ಮಾಡ್ಕೊಳ್ಳಲ್ಲ. ಎಲ್ಲ ಬಂದ್ಬಿಟ್ಟು ಯಾವುದೋ ಭಾಷಣ ಮಾಡಿದ್ಬಿಟ್ಟು ನೀವು ಸರಳ ಬದುಕನ್ನು ಅಳವಡಿಸ್ಕೊಳ್ಳಿ ಅಂತಂದರೆ, ಸರಳ ಬದುಕನ್ನು ಅಳವಡಿಸ್ಕೊಳ್ಳೋದಕ್ಕೆ ನಾಟ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ, ಈ ದೇಶದ ಪ್ರತಿಯೊಬ್ಬ ಜನರು ರೆಡಿ ಇದ್ದಾರೆ. ಅದನ್ನು ಕನ್ವಿನ್ಸ್ ಮಾಡುವಂಥ ಜವಾಬ್ದಾರಿ ಮೋದಿರವ್ರಿಗಿದೆ. ನೀವು ಅದನ್ನು ಕನ್ವಿನ್ಸ್ ಮಾಡಿ. ಯಾರೋ ಕೊಟ್ಟಿದ್ದ ಗಿಳಿಪಟ ಒಪ್ಪಿಸಿ ಪಲಾಯನವಾದ ಮಾಡೋಂಥದ್ದು ಬೇಡ. ಪ್ರಶಾಂತ್, ಮೋದಿ ಕನ್ವಿನ್ಸ್ ಮಾಡೋದಕ್ಕಾಗ್ಲಿಕ್ಕಿಲ್ವಾ? ನಿಮ್ಮ ಜೇಬಿನಲ್ಲಿರೋ 500 ರೂಪಾಯಿ ನೋಟು, 1000 ರೂಪಾಯಿ ನೋಟು ನಾಳೆಯಿಂದ ರದ್ದಿ ಅಂತಾನೆ ಕನ್ವಿನ್ಸ್ ಮಾಡಿಬಿಟ್ರು ಜನರನ್ನ ಅವರು.
ನೋಡಿ ನಾಳೆಯಿಂದ ಏನು ಚಿಪ್ಪೆಲ್ಲ ಕೊಟ್ಬಿಟ್ರಲ್ಲ, ಎಂತ 2,000 ರೂಪಾಯಿ ಚಿಪ್ಪೆಲ್ಲ ಲಾಕ್ಡೌನ್ ಮನೆಯಲ್ಲಿ ಹೊರಗೆ ಬರಬೇಡಿ ಅಂತ ಕನ್ವಿನ್ಸ್ ಮಾಡಿದ್ರು ಜನರನ್ನು. ನೋಡಿ ಲಾಕ್ಡೌನ್, ಈಗ ಒಂದು ಹಾಸ್ಟಿಲಿಟಿ ಮೆಷರ್, ಲಾಕ್ಡೌನ್ ಕೊರೋನಾ ಸಂದರ್ಭದಲ್ಲಿ ಅದು ಒಂದೇ ಜಾಗತಿಕವಾಗಿರ್ತಕ್ಕಂಥ ಮೆಷರ್ ಕಾಣ್ತಾ ಇತ್ತು. ಎಲ್ಲ ದೇಶಗಳು ಅದನ್ನು ಅಡಾಪ್ಟ್ ಮಾಡಿಕೊಂಡ್ವು. ಕೆಲವರು ಬೇಗ ಬಿಟ್ಟರು, ಕೆಲವರು ನಂತರದ ದಿನಗಳಲ್ಲಿ ಬಿಟ್ಟರು. ನೋಡಿ ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಏನಾಗಿತ್ತು ನೋಡಿ, ನೀವು ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಅಲ್ಲಿಂದ ಕಚ್ಚಾ ತೈಲವನ್ನು ತೆಗೆದುಕೊಂಡು ಸಂಸ್ಕರಿಸಿ ಯುರೋಪ್ ರಾಷ್ಟ್ರಗಳಿಗೆ ನಾವು ಮಾರಾಟ ಮಾಡ್ತೀವಿ. ನೀವು ಪ್ಯೂರ್ಲಿ ಮಾರ್ಕೆಟ್ ಪೆಟ್ರೋಲ್ ಡೀಸೆಲನ್ನು ಪ್ಯೂರ್ಲಿ ಮಾರ್ಕೆಟ್ ದೃಷ್ಟಿಯಿಂದಲೇ ನೋಡೋದಾದರೆ, ಹಾಗಿದ್ದಲ್ಲಿ ನೀವು ಸರ್ಕಾರಗಳು ಒಂದು ಫರ್ಮ್ ಸ್ಟ್ಯಾಂಡನ್ನು ತೆಗೆದುಕೊಳ್ಳಿ. ವೆನ್ ಎವರ್ ಯು ಮೇಕ್ ಪ್ರಾಫಿಟ್ ಯು ವಿಲ್ ಗಿವ್ ಇಟ್ ಟು ಪೀಪಲ್. ಓಕೆ, ಲಾಸ್ ಆದಾಗ ನೀವು ಏರಿಕೆ, ಈಗ ನೀವು ದಿನಕ್ಕೆ 1600 ಕೋಟಿನೋ 1,000ರಿಂದ 1,600 ಕೋಟಿ ಲಾಸ್ ಆಗುತ್ತೆ. ನೀವು ಅದನ್ನು ಜನರ ಮೇಲೆ ಹಾಕ್ತಿದ್ದೀರಿ. ಜನರು ನೋಡಿ, ಮಾರ್ಕೆಟ್ ಎಲ್ರಿಗೂ ಅರ್ಥ ಆಗುತ್ತೆ. ಜಾಗತಿಕವಾಗಿರ್ತಕ್ಕಂಥ ಸ್ಥಿತ್ಯಂತರಗಳು ಆದಾಗ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಏರಿದೆ. $60 ಇದ್ದಿದ್ದು ಇವತ್ತು 106, 108ಕ್ಕೆ ಬಂದಿದೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟೇ, ಏರಿಸುವುದರ ಬಗ್ಗೆ ಮಾರ್ಕೆಟ್ ಡಿಸೈಡ್ಸ್ ಎವ್ರಿಥಿಂಗ್ ಅನ್ನೋದರ ಬಗ್ಗೆ ಯಾರದ್ದು ಪ್ರಶ್ನೆನೂ ಇಲ್ಲ. ಬಟ್ ಈ ರಾಷ್ಟ್ರಭಕ್ತಿ ಇವೆಲ್ಲವೂ ಕೂಡ ನಿಮ್ಗೆ ಯಾವಾಗ ನೆನಪಾಗುತ್ತೆ? ನಿಮಗೆ ಅನುಕೂಲ ಪರಿಸ್ಥಿತಿ ಇದ್ದಾಗ ಯಾಕೆ ನೆನಪಾಗುತ್ತೆ? ಈ ಪರಿಸ್ಥಿತಿ ಮಾರ್ಚ್ನಿಂದಲೇ ಇದೆ ಅಲ್ವಾ? ಎಸ್, ₹1 ಆವಾಗ ಏರ್ಸ್ ತೋರಿಸ್ಬೇಕಿತ್ತು. ಈಗ ನಿಮ್ಗೆ ಎಕ್ದಮ್ ಇಲ್ಲ, ನನ್ನ ರಾಷ್ಟ್ರಭಕ್ತಿ ಬಂತು, ನನಗೆ 2 ಗಾಡಿಯಲ್ಲಿ ಓಡಾಡ್ತಿದ್ದೀನಿ, ದೇವೇಂದ್ರ ಫಡ್ನವೀಸ್ ಹೋಗಿ ನಾನು ಬೈಕಲ್ಲಿ ಓಡಾಡ್ತೀನಿ. ಡೋಂಟ್ ಮೇಕ್ ಇಟ್ ಲಾಫಿಂಗ್ ಸ್ಟಾಕ್ ಎವ್ರಿವೇರ್. ತಿಂಗಳ ಹಿಂದೆ ಇದನ್ನು ಮಾಡಿದರೆ ಮೆಚ್ಕೊಳ್ತಾ ಇದ್ದೆ ನಾನು. ಇಲ್ಲ, ಪ್ರತಿಯೊಂದು ಟೈಮಿಂಗ್ ನೀವೇ ಡಿಸೈಡ್ ಮಾಡೋದಾದರೆ ಹೆಂಗೆ? ಅದನ್ನು ಇಲ್ಲ, ಜನ ವಿರೋಧ ಪಕ್ಷಗಳು ಕೂಡ ಅದನ್ನು ಬೆಂಬಲಿಸಬೇಕು. ಆಗ ನೀವು ರಾಜಕಾರಣ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ. ಅಲ್ಲ ಅಜಿತ್, ನಾನು ರಾಜಕಾರಣ ಮಾಡಬೇಡಿ ಅಂತ ಹೇಳ್ತಾ ಅನಿಲ್ ಇಲ್ಲ. ಜೈತಾನ್ ಆಗ್ತಾರೆ. ನೀವು ಏರಿಕೆಯನ್ನ ನಾನು ಅರ್ಥ ಮಾಡ್ಕೊಳ್ಳಲ್ಲ. ಅವ್ರ ಪರ್ಸೆಪ್ಷನ್ ನಕ್ಕಿದ್ದು ರಾಜಕಾರಣದ ಪರ್ಸೆಪ್ಷನ್. ನಾನು ಏನು ಹೇಳಿ ಪರ್ಸೆಪ್ಷನ್ ಅನ್ನ? ಹೌದು, ನೀವು ಪರ್ಸೆಪ್ಷನ್ ಅಲ್ಲೇ ಹಾಗೆ ಹೇಳ್ತಾ ಇದ್ದೀರಾ. ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಾ. 2 ವೀಲರ್ ನೆನಪಾಯ್ತಾ? ನನ್ನ ಪ್ರಕಾರ 1.5 ತಿಂಗಳು ಹಿಂದೆ ಪ್ರಶಾಂತ್, ಮಾಡಿಲ್ಲ ಅಂದ್ರೆ ನೀವು ಮಾಡ್ತೀರಾ ಅಂತ ಕೇಳ್ತೀರಾ? ನಾನು ಪ್ರಶ್ನೆ ಇಲ್ಲ. ಮಾಡಿಲ್ಲ ಅಂದ್ರೆ ನೀವು ಅದಕ್ಕೆ ಅವ್ರು ಪ್ರಾರಂಭ ಮಾಡ್ತೀರಿ. ಕೇಳಬೇಡ. ಇದೆಲ್ಲಿಂದ ಸರಿ? ಅಲ್ರಿ, ನಾನು ಬಿಜೆಪಿ ವಕ್ತಾರಂತರ ಮಾತಾಡ್ಲಾ, ಪ್ರಶ್ನೆ ಕೇಳಲ್ಲ. ಎರಡಕ್ಕೂ ಪ್ರಶ್ನೆ ಕೇಳಬೇಡಿ. ಒಂದೊಂದು ಸಣ್ಣ ಡೌಟ್ ಬರುತ್ತೆ ಪ್ರಶಾಂತ್. ಹೌದು, ಸಣ್ಣ ಮಕ್ಕಳಿಗೂ ಅರ್ಥ ಆಗುತ್ತೆ ರೀ. 5 ಸ್ಟೇಟ್ ಎಲೆಕ್ಷನ್ ಇದ್ದದಕ್ಕೆ ಇವ್ರು ಜಾಸ್ತಿ ಮಾಡಲ್ಲ, ಎಲೆಕ್ಷನ್ ಮುಗಿದ್ಮೇಲೆ ಜಾಸ್ತಿ ಮಾಡಿದ್ರು ಅಂತ ಮೊದಲಿಂದನೇ ಹೇಳ್ತಾ ಬಂದ್ವಿ. ಎಲೆಕ್ಷನ್ ಮುಗಿದ್ಮೇಲೆ ಪೆಟ್ರೋಲ್ ಡೀಸೆಲು ಜಾಸ್ತಿ ಆಗುತ್ತೆ ಅಂತ. ಬಟ್ ಗುಜರಾತ್ ಎಲೆಕ್ಷನ್ ಇಟ್ಕೊಂಡು GST ಬಿಲ್ ಪಾಸ್ ಮಾಡಿದ್ರು, ಉತ್ತರ ಪ್ರದೇಶ ಎಲೆಕ್ಷನ್ ಇಟ್ಕೊಂಡು ಡಿಮಾನಿಟೈಸೇಷನ್ ಮಾಡಿದ್ರು. ಡಿಮಾನಿಟೈಸೇಷನ್ ಹೆಲ್ಪ್ಡ್ ದೆಮ್. ಆಕ್ಚುಲಿ ಡಿಮಾನಿಟೈಸೇಷನ್ ವಾಸ್ ಅ ಫೇಲ್ಡ್ ಎಕ್ಸರ್ಸೈಸ್. ಇದನ್ನ ನಾನು ಹೇಳ್ತಾ ಇಲ್ಲ. ಆಗಿನ ರೆವಿನ್ಯೂ ಸೆಕ್ರೆಟರಿ ಬಂದು ಎಲ್ಲ ಕಡೆ ರಿಟೈರ್ಡ್ ಆದ್ಮೇಲೆ ಇಂಟರ್ವ್ಯೂ ಕೊಟ್ಟು ಹೇಳಿದ್ರು ಇಟ್ ವಾಸ್ ಫೇಲ್ಡ್. Because of Prime Minister Modi's credibility, we sailed in Uttar Pradesh. He sailed in Uttar Pradesh. ಅದು ಫೇಲ್ಡ್ ಎಕ್ಸರ್ಸೈಸ್ ಅಂತ. ನನ್ನ ಪ್ರಶ್ನೆ ಇರೋದು ಇಷ್ಟೇ ರೀ, ನೀವು ₹3 ಏರಿಸ್ತೀರಾ? ಏರಿಕೆ ಮಾಡಿ ಇವತ್ತು ಇಲ್ಲ, ಸರ್ಕಾರಗಳು ತೈಲ ಕಂಪನಿಗಳು ಲಾಸ್ ಅನುಭವಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇವತ್ತು ಬೈಕ್ ತಗೊಂಡು ನೆನಪಾಗತ್ತೆ, ಇದನ್ನ 1 ತಿಂಗಳಿಂದ ಮಾಡಿ ತೋರಿಸ್ಬೇಕಿತ್ತಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.